ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಸರ್ಕಾರ ಮತ್ತು ಉದ್ಯಮಿಗಳ ಜಟಾಪಟಿ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಒಮ್ಮೆ ಟ್ರಾಫಿಕ್, ಮತ್ತೊಮ್ಮೆ ರಸ್ತೆ ಗುಂಡಿ ಅಂತ ನಡೀತಾ ಇದ್ದ ಗುದ್ದಾಟ ಈಗ ಬೆಂಗಳೂರಿನ ಕಸದ ಸಮಸ್ಯೆಗೂ ಬಂದು ನಿಂತಿದೆ. ಸರ್ಕಾರ ಮತ್ತು ಉದ್ಯಮಿಗಳ ಗೂಗಲ್ ಗುಂಡಿ ಗುದ್ದಾಟ. ಬೆಂಗಳೂರು ಕಸದ ಬಗ್ಗೆಯೂ ಕಿರಣ್ ಮಜುಮ್ದಾರ್ ಟ್ವೀಟ್. ಬೆಂಗಳೂರು ರಸ್ತೆಗಳು ಅಧ್ವಾನ ಎದ್ದಿವೆ, ನಾವು ಬೇರೆ ಕಡೆ ಹೋಗ್ತೀವಿ ಅಂದಿದ್ದ ಬ್ಲಾಕ್ ಬಕ್ ಕಂಪನಿ ಯೂ ಟರ್ನ್ ಹೊಡೆದಿದೆ. ಕಿರಣ್ ಮಜುಮ್ದಾರ್ ರಸ್ತೆ ಗುಂಡಿ ಬಗ್ಗೆ ಟೀಕಿಸಿ ಟ್ವೀಟ್ ಮಾಡಿದ್ರು. ಇದರ ಬೆನ್ನಲ್ಲೇ ಉದ್ಯಮಿ ಮೋಹನ್ ದಾಸ್ ಪೈ ಕೂಡ ಸರ್ಕಾರವನ್ನ ತರಾಟೆಗೆ ತಗೊಂಡಿದ್ದಾರೆ. ಆಂಧ್ರ ಪ್ರದೇಶ ಗೂಗಲ್ ಡೇಟಾ ಸೆಂಟರ್ ನಿರ್ಮಾಣ ಮಾಡ್ತಿದೆ, ಆದ್ರೆ ನಾವಿನ್ನು ಗುಂಡಿ ಮುಚ್ಚಲು ಪರದಾಡ್ತಿದೀವಿ ಅಂತ ಟ್ವೀಟ್ ಮಾಡಿದ್ರು. ಇದೇ ಟ್ವೀಟ್ ವಿಪಕ್ಷಗಳಿಗೂ ಅಸ್ತ್ರವಾಗಿದ್ದು ಸರ್ಕಾರದ ಮೇಲೆ ಮುಗಿಬಿದ್ದಿವೆ. ಜೆಡಿಎಸ್ ಟ್ವೀಟ್ ಮಾಡಿ ಕಿಡಿಕಾರಿದ್ರೆ ವಿಪಕ್ಷ ನಾಯಕರು ಉದ್ಯಮಿಗಳ ಸಲಹೆಗಳನ್ನ ಸ್ವೀಕರಿಸಬೇಕು ಅಂತ ಕಿವಿ ಮಾತು ಹೇಳಿದ್ದಾರೆ. ಇಲ್ಲಿ ಇನ್ವೆಸ್ಟರ್ಸ್ ಯಾರು ಬರ್ತಾ ಇಲ್ಲ, ತಿಳ್ಕೊಂಡ್ಬಿಡ್ರಿ. ಬೆಂಗಳೂರು ಕರ್ನಾಟಕ ಮೇಲೆ ಇನ್ವೆಸ್ಟರ್ಸ್ ಬರ್ತಿದ್ರು. ನಾನು ಇಂಡಸ್ಟ್ರಿ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ. ಆದ್ರೆ ಇವತ್ತು ನಮ್ಮ ಕಡೆ ಬರ್ತಕ್ಕಂಥ ಇಂಡಸ್ಟ್ರಿಗಳು ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ದಾವೆ. ಕೈಗಾರಿಕಾ ಮಂತ್ರಿ ಇರ್ಬೋದು, ಅಥವಾ ಇದ್ರ IT ಮಿನಿಸ್ಟರ್ ಇರ್ಬೋದು, ಅಥವಾ ಮುಖ್ಯಮಂತ್ರಿ ಇರ್ಬೋದು, ಎಲ್ಲರೂ ಯಾರು ಈ ರೀತಿ ದೊಡ್ಡದಾದಂತ ಉದ್ಯಮಿಗಳು ತಗೊಂಡ ಕೆಲಸ ನೀವೇನಾರು ಮಾಡಿದ್ರಿ? ನ್ಯಾಚುರಲ್ ಕೋರ್ಸ್ ಯಾವ ಬಂದಿಲ್ಲ ಅಷ್ಟೇ. ಅನೇಕ ದಿಗ್ಗಜರು ಇವತ್ತು ಏನು ತಮ್ಮ ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಾರೆ, ಅದನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಅದಕ್ಕೆ ಸಮಸ್ಯೆ ಪರಿಹಾರ ಕಂಡುಕೊಳ್ಬೇಕೇ ವಿನಃ ಈ ರೀತಿ ಟೀಕೆ ಮಾಡಿ ಇವತ್ತು ಅವರಿಗೆ ಅವಮಾನ ಮಾಡುವಂಥದ್ದು ರಾಜ್ಯಕ್ಕೆ ಅವಮಾನ ಮಾಡದಂತೆ. ವಿಪಕ್ಷಗಳ ಟೀಕೆ ಮತ್ತು ಉದ್ಯಮಿಗಳ ಅಸಮಾಧಾನಕ್ಕೆ DCM ಗರಂ ಆಗಿದ್ದಾರೆ. ಹೀಗೆ ಟ್ವೀಟ್ ಮಾಡ್ತಿರೋದು ತಮಗೆ ತಾವೇ ಮಾಡ್ಕೊಳ್ತಿರೋ ಹಾನಿ ಅಂತ ನಯವಾಗಿ ಎಚ್ಚರಿಸಿದ್ದಾರೆ. Doing a tweet is killing themselves. They are killing, they are hurting their own country and the state which has helped them where they were last 25 years. It is this Bangalore has contributed everything to them. If they want to hurt themselves, it is left to them. Every day I am receiving how many leaders from a different part of the world. I know how many meetings they are calling me. I have given time to them. We all will sit, myself, Industries Minister, IT-BT Ministers, Science and Technology Minister. We will sit, we will discuss. ಇನ್ನು ಸಚಿವರು ಕೂಡ ಉದ್ಯಮಿಗಳು ಮತ್ತು ವಿಪಕ್ಷಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವರು ಇಲ್ಲಿ ಬಂದು ಚರ್ಚೆಗೆ ಬಂದಿದ್ರೆ ಇಲ್ಲಿವರೆಗೂ ಯಾವ ಕಂಪನಿಗಳು ಚರ್ಚೆಗೆ ಬಂದಿರೋದು ಯಾವುದು ನಾವು ಕೈಲಿ ಬಿಟ್ಟಿಲ್ಲ. ಎಲ್ಲ ಕೆಲಸ ಪ್ರಾರಂಭ ಮಾಡಿದಾರಲ್ಲ, ಗುಂಡಿ ಮುಚ್ಚೋ ಕೆಲಸ, ರಸ್ತೆ ಮಾಡೋ ಕೆಲಸ, ಆಸ್ಫಾಲ್ಟಿಂಗ್ ಮಾಡೋ ಕೆಲಸ ಎಲ್ಲ ಪ್ರಾರಂಭ ಮಾಡಿದ್ದಾರೆ. ಇಟ್ ಟೇಕ್ಸ್ ಲಿಟಲ್ ಟೈಮ್. ಅಷ್ಟುವರೆಗೆ ಅವರು ರಿಯಾಕ್ಟ್ ಮಾಡೋದು ಸರಿ ಇಲ್ಲ. ಅವರು ಅಸಮಾಧಾನ ಗೌರವಿಸ್ತೀವಿ. ಎಸ್, ಎವ್ರಿಬಡಿ ಹ್ಯಾವ್ ಗಾಟ್ ರೈಟ್ ಟು ಸೇ, ಬಟ್ ಬಿಟ್ಟು ಹೋಗ್ತೀವಿ ಅಂತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಬೇರೆ ಸ್ಟೇಟಿಗೆ ಹೋಗಿ ಬೇರೆ ರಾಜ್ಯದಲ್ಲಿ ಹೋಗಂಗಿದ್ರೆ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಒಂದೆಡೆ ರಸ್ತೆ ಗುಂಡಿ ಸಮಸ್ಯೆ ಹೆಮ್ಮರವಾಗಿ ಬೆಳೆದಿದ್ರೆ ಕಸದ ಸಮಸ್ಯೆ ಬಗ್ಗೆನೂ ಕಿರಣ್ ಮಜುಮ್ದಾರ್ ಶಾ ಧ್ವನಿ ಎತ್ತಿದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆ ಕಸದ ವಿಚಾರದಲ್ಲಿ ಹಿಂದಿನ ಸರ್ಕಾರಗಳು ಸಕಾಲದಲ್ಲಿ ಕ್ರಮ ಕೈಗೊಳ್ಳದ ಕಾರಣ ನಾವು ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದೇವೆ. ದಶಕಗಳಿಂದ ಹದಗೆಡುತ್ತಿರುವ ಮೂಲಸೌಕರ್ಯ ಮತ್ತು ಕಸ ನಿರ್ವಹಣೆಯನ್ನ ಸರಿಪಡಿಸಲು ಈ ಸರ್ಕಾರಕ್ಕೆ ಈಗ ಅವಕಾಶ ಇದೆ. ಬಯೋಕಾನ್ ಮುಖ್ಯಸ್ಥೆ ಆರೋಪದಂತೆ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ TV9 ಕ್ಯಾಮೆರಾ ಕಣ್ಣಿಗೂ ಬಿದ್ದಿದೆ. IT ಸಿಟಿ, ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಅಂತೆಲ್ಲ ಕರೆಯಲ್ಪಡುವ ರಾಜಧಾನಿ ಬೆಂಗಳೂರಲ್ಲಿ ಈಗ ಕಸದ ಸಮಸ್ಯೆ ಮುಗಿಯದ ಕಥೆಯಾಗಿದೆ. ನಾನಿವತ್ತು ಕಾಮಾಕ್ಷಿ ಪಾಳ್ಯದ ಮಾಗಡಿ ಮುಖ್ಯ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಮೈನ್ ರೋಡ್ನ ಪಕ್ಕದಲ್ಲೇ ಕಸದ ರಾಶಿ ಬಿದ್ದಿರುವಂಥದ್ದು. ಇದೇ ಕಸದ ಪಕ್ಕದಲ್ಲಿ ನಿತ್ಯ ಸಾರ್ವಜನಿಕರು ಕೂಡ ಓಡಾಡ್ತಾರೆ. ಜೊತೆಗೆ ಇಲ್ಲಿ ಓಡಾಡೋಕ್ಕೂ ಕೂಡ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಬೆಂಗಳೂರು ರಸ್ತೆ ಸಮಸ್ಯೆ, ಕಸದ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆ ಹೀಗೆ ಒಂದರ ಹಿಂದೊಂದು ವಿಚಾರ ಮುಂದಿಟ್ಟು ಉದ್ಯಮಿಗಳು ಸರ್ಕಾರವನ್ನ ಪ್ರಶ್ನಿಸುತ್ತಲೇ ಇದ್ದಾರೆ. ಇದು ಸರ್ಕಾರಕ್ಕೂ ಇರಿಸುಮುರುಸು ತಂದಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, TV9.